ಗಾದೆ ಸುಳ್ಳಾಗದು ವೇದ ಸುಳ್ಳಾದರು ಗಾದೆ ಸುಳ್ಳಾಗದು ಅಪ್ಪ ಎಂತ ಓದ್ತಿದ್ಯಾ? ಹೌದು, ಏನ್ ಬಾರಿ ಖುಷಿಯಲ್ಲಿದ್ದೆ. ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗುದಿಲ್ಲ ಅಂತಿದೆ. ಎಂತಾಯ್ತು ಮಾರೆ? ನಂಗ್ ನಿನ್ನೆ ಟೀಚರ್ ಹೇಳಿ ಕೊಟ್ಟಿರೋ ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗುದಿಲ್ಲ ಅಂತ. ಅದ್ ನಿನ್ನೆ ನಂಗ್ ನಿಜ ಅನ್ಸ್ತ. ಇಷ್ಟ ಸಣ್ಣನಿಗೆ ಅಷ್ಟು ದೊಡ್ಡ ಅನುಭವ ಆಯ್ತಾ ನಿಂಗೆ? ಹೌದು. ಅಂತದಂತ ಅನುಭವ ಆಯ್ತು ಮಾರೆ ನಿಂಗೆ? ಅದು ನಿನ್ನೆ ಅಮ್ಮ ಕೋಲ್ಡ್ ಅಂತ ಇರುತ್ತೆ, ಜ್ಯೂಸ್ ಅಂತಾರು ಕುಡು, ತುಂಬಾ ಸೆಕೆ ಆಗ್ತಿತ್ತು. ಜ್ಯೂಸ್ ಅಂತಿಲ್ಲ ಮಾರೆ, ಮೊಸರು ತರದಾ? ಹಾ ತಗೋಬಾ. ಅವನಿಗೆ ಹೊರಗು ಕೊಡ ಆಯ್ತಾ? ಹೊರು ಕೆಳಗ್ ಕೆಸರಲ್ಲಿ ಆಟಾಡ್ತಿದ್ದು. ನೀನ್ ಕುಡಿ, ಹೊರಗು ಕೊಡು. ಹೊರು ಕೆಳಗ್ ಕೆಸರಲ್ಲಿ ಆಟಾಡ್ತಿದ್ದ. ಅವನಿಗೆ ಕೊಡು. ವರು ವರು ಹಾ ಅಣ್ಣ, ಅಮ್ಮ ಮೊಸರು ತಂದು ಕೊಡುಕೆ ಬಾ. ನಾನಿಲ್ಲ ಆಟ ಆಡ್ತಿದ್ದೆ. ನಾನೇ ತಗೊಂಡ್ಬರುದಾ? ಹಾ ಶೀ, ಇದೆಂತ ಮಾಡ ಮೈಯೆಲ್ಲ ಕೆಸರಾಗಿತ್ತ. ಅಣ್ಣ ನಾನೇ ತಿನ್ನು, ನನ್ ಕೈ ಫುಲ್ ಕೆಸರಾಗಿತ್ತ. ಇರ್ಲಿ ನಾನೇ ತಿನ್ನಿಸ್ತೆ. ಕೈಯಲ್ಲಿ ತಿನ್ನಿಸ್ತೀಯಾ? ಸ್ಪೂನ್ ಇಟ್ಕೊಂಡಿದ್ದಾನಲ್ಲೇ. ಸಾಕಾ? ಹಾ. ಅಮ್ಮ ಅಮ್ಮ, ಎಂತ ಮರಿ? ಕೈ ಕೆಸರಾದರೆ ಬಾಯಿ ಮೊಸರಾಯ್ತು, ಕೈ ಕೆಸರಾದರೆ ಬಾಯಿ ಮೊಸರಾಯ್ತು. ಕರೆಕ್ಟ್ ಅಪ್ಪ ನಾನು ಹೇಳದ್ದ? ಓ, ಅದಕ್ಕೆ ನೀನು ವೇದ ಸುಳ್ಳಾದರು ಗಾದೆ ಸುಳ್ಳಾಗುದು ಅಂತ ಹೇಳೋದಷ್ಟ ಕರೆಕ್ಟ್. ಬಟ್ ಈ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನೀವ್ ಅಮ್ಮನಿಗೆ ಹೇಳ್ದಲ್ಲ, ಅದ್ ನೀ ಹೇಳದ್ ಬರೀ ಶಬ್ದ ಅರ್ಥ ಆಯ್ತಾ. ನಿಜ ಅರ್ಥ ಎಂತ ಗೊತ್ತಾ ಅದ್ರದ್ದ? ಎಂತ ಗೊತ್ತಾ, ನೀನ್ ಕಷ್ಟಪಟ್ಟು ಕೆಲ್ಸ ಮಾಡ್ರೆ ಮುಂದೆ ಖುಷಿಯಾಗಿರ್ಬೋದು ಜೀವನದಲ್ಲಿ ಅಂತ. ಈಗ ರೈತರೆಲ್ಲ ಕಷ್ಟಪಟ್ಟು ಗದ್ದೆಯಲ್ಲಿ ಎಲ್ಲ ಕೆಸರಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ರಾತ್ರಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರಲ್ಲ. ಅದಕ್ಕೆ ಕೈ ಕೆಸರಾದ್ರೆ ಬಾಯಿ ಮೊಸರು ಆದ್ರೆ ಕಷ್ಟಪಟ್ಟು ಕೆಲಸ ಮಾಡ್ರೆ ಸುಖ ಉಂಟಂದ್ರೆ ಅರ್ಥ. ನೀ ಕಷ್ಟಪಟ್ಟು ಕೆಲಸ ಮಾಡ್ತೀಯಲ್ಲ, ಸುಖವಾಗಿರ್ತೀಯಲ್ಲ, ನಮ್ಮನ್ನು ಸುಖವಾಗಿ ನೋಡ್ಕೊಳ್ತೀಯಲ್ಲ. ವೆರಿ ಗುಡ್. ಕಮ್. ಹಾಯ್ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.